ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ಲಿ ನ್ಯಾಚುರಲ್. ಸವಿತಾ 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 ಬೇಗ ಬನ್ನಿ ಪ್ಲೀಸ್, ಬೇಗ ಬನ್ನಿ. ವಾವ್, ಏನಿದು ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಏನಪ್ಪ ಇವತ್ತು ಸ್ಪೆಷಲು? ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸ್ವಾತಿ, ಇಂಥ ಒಳ್ಳೆ ಪ್ರೋಗ್ರಾಮ್, ಮನೆ ಅಡಿಗೆ ಕಾರ್ಯಕ್ರಮ, ನಾನು ಹೀಗೆ ಬರ್ದೇ ಇದ್ರೆ ಹೇಗೆ? ಈ ಒಂದು ಕಾರ್ಯಕ್ರಮದಲ್ಲಿ ಮಾಡೋ ಅಡುಗೆಗಿಂತ ನಾನೇನು ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀನಾ? ಇವತ್ತು ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀರಾ. ಅದಕ್ಕೆ ಬಹುಶಃ ಏನೋ ಸ್ಪೆಷಲ್ ಡಿಶಸ್ ಅನ್ನು ಮಾಡ್ತೀರಾ ಅಲ್ವಾ? ಖಂಡಿತ. ಇವತ್ತು ಏನು ಮಾಡ್ತಾ ಇದ್ದೀರಾ? ಫ್ರೈ. ಏನ್ ಫ್ರೈ? ಫ್ರೈ. ನನ್ನನ್ನೇ ಫ್ರೈ ಮಾಡಲ್ಲ ಅಲ್ಲ? ಖಂಡಿತವಾಗ್ಲೂ ಇಲ್ಲ. ಓಕೆ, ಏನ್ ಫ್ರೈ ಮಾಡ್ತಾ ಇದ್ದೀರಾ? ನ್ಯೂಟ್ರಿಷಿಯಸ್ ಕಾಳು ಫ್ರೈ. ಓ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ. ಓಕೆ, ಕೊತ್ತಂಬರಿ ಸೊಪ್ಪು, ಹೆಸರು ಕಾಳು, ಕ್ಯಾರೆಟ್, ನಿಂಬೆಹಣ್ಣು, ಉಪ್ಪು, ಕಸೂರಿ ಮೇಥಿ, ಈರುಳ್ಳಿ, ಸಕ್ಕರೆ, ಕಡಲೆಕಾಳು, ಅಲಸಂದೆ ಕಾಳು, ಈಸ್ಟರ್ನ್ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಸ್ಟರ್ನ್ ಅರಿಶಿನ ಪುಡಿ, ಈಸ್ಟರ್ನ್ ಚಿಕನ್ ಮಸಾಲ. ಓಕೆ, ಮತ್ತೆ ಇದಿಷ್ಟು ಈಗ ರೆಡಿ ಇದೆ. ರೆಡಿ. ಈಗ ನಿಮ್ಗೆ ಯಾವ ಪಾತ್ರೆ ಕೊಡಲಿ? ಬಾಣಲೆ. ಹೆಸರು ಕಾಳಾಗಲಿ, ಅಲಸಂದೆ ಕಾಳಾಗಲಿ, ಕಡಲೆಕಾಳಾಗಲಿ ಯಾವುದು ಬೇಯಿಸಿರೋದಂತೂ ಅಲ್ಲ. ಚೆನ್ನಾಗಿ ನೆನೆಸಿ ಸೋಸಿ ತಂದಿರುವಂಥದ್ದು. ಹೌದು, ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು. ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ. ಹೌದು, ಹಸಿದು. ಓಕೆನಾ? ಸೊ ಇದಕ್ಕೆ ಸ್ವಲ್ಪ ಎಣ್ಣೆ. ಝೀರೋ ಕೊಲೆಸ್ಟ್ರಾಲ್ ಅಂತ ಹೇಳಿದ್ದೀರಾ. ಹೌದು, ಸಾಕಲ್ವಾ? ಸಾಕು ಸಾಕು ಸಾಕು. ರೆಡಿನಾ? ಇವಾಗ ಇದಕ್ಕೆ ಪೇಸ್ಟ್. ಓಕೆನಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅಂತ ಏನೂ ಇಲ್ಲ. ಸೊ ನನ್ನ ಪ್ರಕಾರವಾಗಿ ಹಾಕಿದ್ರೆ ಈ ಕಾಳುಗಳ ಅಂಶ ಇರೋದ್ರಿಂದ ಜೀರ್ಣಶಕ್ತಿಗೆ ಸಹಾಯ ಆಗುತ್ತೆ. ಸರಿ, ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಶುಂಠಿ ಬೇಕಾದ್ರೂ ಹಾಕೋಬಹುದು? ಖಂಡಿತ. ನಾನು ಅದೇ ಹೇಳಿದ್ನಲ್ಲ, ಹಾಕಿದ್ರೂ ಪರವಾಗಿಲ್ಲ, ಹಾಕದೇ ಇದ್ರೂ ಪರವಾಗಿಲ್ಲ. ಅಲ್ಲ, ನಾನು ಹೇಳೋದು ಬರೀ ಶುಂಠಿ ಮಾತ್ರ ಹಾಕೊಂಡ್ರೆ ಆಗುತ್ತೆ? ಖಂಡಿತ ಖಂಡಿತ. ಓಕೆ, ಕಾದಿದೆ, ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಸ್ವಲ್ಪ ಸಿಡಿಯುತ್ತೆ. ಹೌದು, ಬೇಗ ಅದಕ್ಕೆ ಸಾರಿ, ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡ್ಬಿಡೋಣ. ಪಟ್ಟ 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 ಸಿಡಿತಾ ಇದೆ. ಸರಿನಾ? ಇದು ಈರುಳ್ಳಿ ಚೆನ್ನಾಗಿ ಬಾಡಿಸಿ. ಹೌದು, ಕಮ್ಮಿ ಎಣ್ಣೆಯಲ್ಲೇ ಬಾಡಿಸೋ ಅಂಥದ್ದು. ಬೇಕು ಅಂದವರು ಒಂದು ಸ್ವಲ್ಪ ಇನ್ನೊಂಚೂರು ಎಣ್ಣೆ ಹಾಕೋಬಹುದು. ಬಟ್ ಏನು ನೆಸೆಸಿಟಿ ಇಲ್ಲ ಇದು, ಯಾಕಂದರೆ ಇದು ಸ್ವಲ್ಪ ಡ್ರೈ ಆಗೇ ಇರಬೇಕು. ಇದಕ್ಕೆ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಎಷ್ಟು ಬೇಕಾದರೂ ಹಾಕೋಬೋದು. ಸರಿ, ಇದೆಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಸರಿನಾ? ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆಕಾಳು. ಇವಾಗ ಇದಕ್ಕೆ ಈಸ್ಟರ್ನ್ ಚಿಕನ್ ಮಸಾಲ. ಓಕೆ, ನನಗೆ ಇದೊಂದು ಗೊತ್ತಾಗ್ಲಿಲ್ಲ. ಈಸ್ಟರ್ನ್ ಚಿಕನ್ ಮಸಾಲ, ಈಗ ಚಿಕನ್ ವೆಜಿಟೇರಿಯನ್ ಏನು ಮಾಡ್ತಾ ಇದೆ ಅಂತ ಫಸ್ಟ್ ಪ್ರಶ್ನೆ ನಂದು. ಆಮೇಲೆ ಚಿಕನ್ ಮಸಾಲ ಅಂತ ಯಾಕೆ ಹೇಳ್ತಾರೆ? ಆ್ಯಕ್ಚುಲಿ ಏನು ಗೊತ್ತಾ, ಚಿಕನ್ ಅಂದಿದ ಕೂಡಲೇ ಇದರಲ್ಲೇನೋ ಚಿಕನ್ ಅಂಶ ಇದೆ ಅಂತ ದಯವಿಟ್ಟು ಅನ್ಕೋಬೇಡಿ. ಎಷ್ಟೋ ಜನ ಯೂಸ್ ಮಾಡಲ್ಲ. ಹೌದು, ತಪ್ಪು ಅದು. ಆ್ಯಕ್ಚುಲಿ ಇದರಲ್ಲಿ ಏನಂತಂದರೆ ಆ ಘಮ ಬರ್ತಾ ಇದಲ್ಲ, ಆ ಘಮ ಮೇನ್ ಅದಕ್ಕೆ ಈ ಒಣ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಏನದು ಜೀರಿಗೆ, ಈ ಥರ ಕೆಲವೊಂದು ಅಂಶಗಳೆಲ್ಲ ಇದರಲ್ಲಿ ಸೇರಿಸಿ ಮಿಶ್ರಣ ಮಾಡಿ ಪುಡಿ ಮಾಡಿರತಕ್ಕಂಥದ್ದು. ಸೊ ನೀವು ಆ ಪ್ಯಾಕೆಟ್ ತೊಗೊಂಡ್ರೆ ಅದರಲ್ಲೇ ನಿಮ್ಗೆ ಮೆನ್ಷನ್ ಆಗಿರುತ್ತೆ. ಸೊ ಅದೇನು ಚಿಕನ್ ಬರ್ದಿದೆ ಅಂತ ಹೇಳ್ಬಿಟ್ಟು ಚಿಕನ್ ಇದೆ ಅಂತ ನಾವು ಅನ್ಕೋಬೇಕಾಗಿರೋದು ನೆಸೆಸಿಟಿ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಸೊ ಇದನ್ನ ನೀವು ಟೇಸ್ಟ್ ಪೌಡರ್ ಆಗು ಹಾಕೋಬಹುದು. ಹೌದು ಹೌದು ಹೌದು, ವೀಕ್ಷಕರಿಗೆ ಹೇಳ್ತೀವಿ. ಹೌದು, ಖಂಡಿತ. ಓಕೆನಾ? ಸೊ ಈಗ ನಾವು ಕ್ಯಾರೆಟ್ ಹಸಿ ತಿಂತೀವಿ, ಕ್ಯಾರೆಟ್ ಅಡುಗೆಯಲ್ಲಿ ಉಪಯೋಗಿಸ್ತೀವಿ. ಇದೇ ತುರಿದ ಕ್ಯಾರೆಟ್ನ ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ ನಿಮಗೆ? ಹೌದು ಹೌದು ಹೌದು. ಸ್ವಲ್ಪ ಗರಂ ಮಸಾಲ, ಈಸ್ಟರ್ನ್ ಗರಂ ಮಸಾಲ. ಸ್ವಲ್ಪ ಜಾಸ್ತಿನೂ ಹಾಕೋಬಾರ್ದು. ಸರಿ, ಎಲ್ಲ ಫ್ಲೇವರ್ಗೆ ಮಾತ್ರ. ಹೌದು 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 ಹೌದು. ಓಕೆನಾ? ಆಮೇಲೆ ಇದು ಹೇಗೆ ಬೇಯೋದು? ಆದರೆ ತುಂಬ ಬೆಂದಿರಬೇಕಾ ಅಥವಾ ಏನಿಲ್ಲ? ಆಗಲೇ ಹೇಳಿದ್ನಲ್ಲ, ಉಸುಳಿ ಥರಾನೇ, ಬಟ್ ಇದು ಉಸುಳಿ ಅಲ್ಲ. ಓಕೆನಾ? ಒಂಚೂರೇ ಚೂರು ಅರಿಶಿನ, ಜಾಸ್ತಿ ಅರಿಶಿನ ಹಾಕೋಬಾರ್ದು. ಆ ವಾಸನೆ ಹಾಗೆ ಇರುತ್ತೆ ಅದರಲ್ಲಿ. ಸರಿನಾ?
ಓಕೆ, ಇನ್ನೊಂದು ಸ್ಪೂನ್ ಕೊಡ್ತೀರಾ? ಇನ್ನೊಂದು ಸ್ಪೂನ್ ಸಕ್ಕರೆ. ಅಂದ್ರೆ ಉಪ್ಪು ಹುಳಿ ಖಾರ ಇರೋದ್ರಿಂದ ಒಂಚೂರು ಸ್ವೀಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕುವಾಗ ಕೊಡಿ ಒಂದು ನಿಮಿಷ. ಈ ಸೆಂಟ್ರ್ ಪೋರ್ಷನ್ ಇದೆಲ್ಲ ಇದು ಚೂರು ಹಿಂಗೆ ಮಾಡಿಕೊಂಡು ಓಕೆ, ಈ ಅರ್ಧ ಸ್ಪೂನ್ ಸಕ್ಕರೆ ಇಲ್ಲಿ ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಅದೇನಾಗುತ್ತೆ, ಇವಾಗ ನಾವು ಸಕ್ಕರೆ ಹಾಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ, ಅದ್ರ ಮಧ್ಯೆ ಹಾಕಿದ್ರೆ ಕ್ಯಾರಮಲ್ ತರ ಮೆಲ್ಟ್ ಫ್ಲೇವರ್ಡ್. ಹೌದು. ಸೊ ಹಂಗೆ ಇರಲಿ, ಒಂದು ನಿಮಿಷ ಸ್ವಲ್ಪ ನೀರು ಕುಡಿ. ಅಷ್ಟೇ, ಜಾಸ್ತಿ ಬೇಡ ನೋಡಿ. ಒಂದು ಸ್ವಲ್ಪ ಶೇಕ್ ಮಾಡಿಬಿಡಿ, ಇವಾಗ ಶೇಕ್ ಮಾಡಿಬಿಡಿ, ಇಲ್ಲಾಂದರೆ ಪಾಕ ಆಗಿಬಿಡುತ್ತೆ. ಸರಿನಾ? ಇವಾಗ ಅದಕ್ಕೆ ಸ್ವಲ್ಪ ಸಿಮ್ ಮಾಡ್ಕೊಂಡ್ಬಿಡಿ. ಸರಿನಾ? ಇವಾಗ ಇದೆಲ್ಲ ರೆಡಿ ಆಗಿದೆ. ಇದಕ್ಕೆ ಫೈನಲಿ ನಿಂಬೆ ರಸ. ಮೇನ್ ಇದಕ್ಕೆ ಏನು ಗೊತ್ತಾ, ಇದೆ ನಿಂಬೆ ರಸ. ಅದರಿಂದ ಇನ್ನೂ ಹೆಚ್ಚು ರುಚಿಕರವಾಗುತ್ತೆ. ಹುಳಿ ಹುಳಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸರಿನಾ? ಕೊತ್ತಂಬರಿ ಸೊಪ್ಪು ಆಯ್ತು. ಆಮೇಲೆ ಇನ್ನೊಂದೇನು ಗೊತ್ತಾ ಸ್ವಾತಿ, ಹೆಸರು ಕಾಳಿದೆಯಲ್ಲ, ಹೀಗೆ ಒಂದು ಸುಮಾರು ಒಂದು ಮುಕ್ಕಾಲು ಭಾಗ ಅಷ್ಟು ಚೆನ್ನಾಗಿ ನೆಂದಿರಬೇಕು. ಚೆನ್ನಾಗಿ ನೆಂದಿರೋ ಅಂಥ ಹೆಸರು ಕಾಳನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಪಿಂಪಲ್ ಸ್ಕಾರ್ಸ್ ಏನಾದರೂ ಇದ್ದರೆ ಹೋಗುತ್ತೆ, ಅದು ಮಾಯ ಆಗುತ್ತೆ. ಅಟ್ಲೀಸ್ಟ್ 90% ಅದು ಕೊಡುತ್ತೆ. ಅದು ಅಷ್ಟು ಅದರಲ್ಲಿ ಒಂದು ಅಂಶ ಇದೆ ಅದರಲ್ಲಿ. ಆ್ಯಂಡ್ ಸ್ಮೂದನ್ಸ್ ಸ್ಕಿನ್ ಆ್ಯಂಡ್ ನೆಕ್ಸ್ಟ್ ಅವಾಯ್ಡ್ ಆಗುತ್ತೆ. ಪ್ಯಾಚಸ್ ಇದ್ರೆ ಅದಕ್ಕೂ ಅವಾಯ್ಡ್ ಆಗುತ್ತೆ. ಇನ್ಫ್ಯಾಕ್ಟ್ ಆಯುರ್ವೇದದಲ್ಲಿ ಸೋಪ್ ಯೂಸ್ ಮಾಡಲ್ಲ, ಈ ಹೆಸರು ಕಾಳಿನ ಪೌಡರ್ ಮಾಡ್ಕೋತಾರೆ, ಮತ್ತು ಅದನ್ನೇ ಸೋಪ್ ಫಾರ್ಮ್ ಹಂಚ್ತಾರೆ. ಹೌದು, ಇದು ಕಡಲೆ ಹಿಟ್ಟು, ಹೌದು, ಇವೆಲ್ಲ ತುಂಬ ಯೂಸ್ ಆಗುವಂಥ. ಆಮೇಲೆ ಕಡಲೆಕಾಳು ಅಷ್ಟೇ, ಕೆಲವರು ಸಣ್ಣ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಎಷ್ಟು ತಿಂದರೂ ನಾನು ದಪ್ಪ ಆಗಲ್ಲ ಅಂತ ಹೇಳ್ತಾರೆ. ಇವಾಗ ನಮ್ಮಂಥವ್ರು ಎಷ್ಟೇ ತಿನ್ನೋದು ಹಿಂಗಿರ್ತೀವಿ, ಇನ್ನು ಕೆಲವರು ಚೆನ್ನಾಗಿ ತಿಂತಾರೆ ಬಟ್ ಸಣ್ಣ ಇರ್ತಾರೆ ಅಲ್ವಾ. ಅಂಥವ್ರಿಗೆ ಈ ಕಡಲೆಕಾಳಿದೆಯಲ್ಲ, ಯಾರು ನೀವು ಯಾವ ಆ್ಯಂಗಲಲ್ಲಿ ಸಣ್ಣ, ಸಾರಿಯಾ, ಸೇಮ್ ಪ್ಲೀಸ್ ಅಡುಗೆ ಮಾಡಿ. ಇವಾಗ ನಾನು ಕಡಲೆಕಾಳು ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ಹೇಳಿ. ಓಕೆನಾ? ಸೊ ಆ ಥರ ಸಣ್ಣ ಇರೋರಿಗೆ ಈ ಕಡಲೆಕಾಳು ಇದೆಯಲ್ಲ, ರಾತ್ರಿ ಹೊತ್ತು ಫಸ್ಟ್ ನೀರಲ್ಲಿ ನೆನೆಸಿಟ್ಬಿಟ್ಟು ಪುನಃ ಅದನ್ನು ತೆಗೆದು ಹಾಲನ್ನು ನೆನೆಸಿಡ್ಬೇಕು. ಹಾಲಲ್ಲಿ ಅಂದರೆ ಬೆಳಿಗ್ಗೆ ನೀರಿನಲ್ಲಿ ನೆನೆಸಿಡಬೇಕು. ಬೆಳಗ್ಗೆ ಇಲ್ಲದಿದ್ರೂ ಪರವಾಗಿಲ್ಲ, ಸಂಜೆ ಒಂದು 2-3 ಅವರ್ಸ್ ಬ್ಯಾಕು ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಶೋಧಿಸ್ಬಿಟ್ಟು ಹಾಲಲ್ಲಿ ಹಾಕಿ ಓವರ್ ನೈಟ್ ಹಾಲಲ್ಲೇ ನೆನೆ ಇಡಬೇಕು. ಸರಿನಾ? ಅದನ್ನ ಸರ್ವ್ ಮಾಡಿ ನೆಕ್ಸ್ಟ್ ಡೇ ನೈಟ್ ಇದೆಯಲ್ಲ, ಮಾರ್ನಿಂಗ್ ಆ್ಯಂಡ್ ನೈಟ್ 2 ಟೈಮ್ಸ್ ಒಂದು ಫ್ಯೂ ಡೇಸ್ ಅದನ್ನು ರುಟೀನ್ ಮಾಡ್ಕೊಂಡು ಹೋದ್ರೆ ಎಷ್ಟಿಲ್ಲ, ಜಾಸ್ತಿ ಏನಿಲ್ಲ, ಒಂದು 5-5 ಕಾಳು, ಒಂದು 10 ಕಾಳು ಬಾಯಿಗೆ ಹಾಕೊಂಡು ತಿಂದರೆ, ಅಂದರೆ ಆ ಸೋಪ್ ಮಾಡಿರೋದನ್ನ ತಿಂದ್ಬಿಟ್ಟು ಹಾಲು ಕುಡಿದು ಬಿಡಬೇಕು. ಹಾಲು ಕುಡಿಬೇಕು, ಬಟ್ ಹಾಲು ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆದ್ರೆ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ ಆ ಕಾಳು ಆ ಹಾಲಲ್ಲಿ ನೆಂದಿರೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂಥವ್ರಿಗೆ. ಇದು ಸಣ್ಣ ಇರೋರು ದಪ್ಪ. ಹೌದು. ನೀವು ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಇಲ್ಲ ಇದಿನ್ನೊಂದು 2 ನಿಮಿಷ ಆಗುತ್ತಾ? ಓಕೆ, ಸ್ವಲ್ಪ ಹೊತ್ತು ಅಷ್ಟೇ. ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ನ್ಯೂಟ್ರಿಷನ್ ಕಾಳು ಫ್ರೈ ರೆಡಿ ಆಗ್ತಾ ಇದೆ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ವತಿಯಿಂದ. ಈಗ ಒಂದು ಚಿಕ್ಕ ವಿರಾಮ ತಗೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೆ ಸ್ವಾಗತ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ವತಿಯಿಂದ. ಈಗ ಕಾಳು ಫ್ರೈ ರೆಡಿ ಆಗಿದೆ, ನ್ಯೂಟ್ರಿಷಿಯಸ್ ಕಾಳು ಫ್ರೈ. ಸೊ ಈಗ ಸರ್ವಿಂಗ್ ಬೋಲ್ಗೆ ಹಾಕೊಂಡ್ವಾ? ಪ್ಲೇಟ್ ಜೊತೆಗೆ ಬೇಕಾ? ಹಾಗೆ ತಿಂದ್ರೆ ಆಗಲ್ವಾ? ಓಕೆ, ಸರಿನಾ? ಇವಾಗ ನಾನು ಹೆಲ್ಪ್ ಮಾಡ್ತೀನಿ. ಓಕೆನಾ? ಇದಕ್ಕೆ ಇನ್ನೊಂಚೂರು ನಿಂಬೆಹಣ್ಣು ಹಿಂಡಬೇಕಾ ಅಥವಾ ಬೇಡವಾ? ನೋಡಿ, ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಧ್ಯದಲ್ಲಿ ಲೆಮನ್ ಇಟ್ಟು, ಸ್ವಾತಿ, ನ್ಯೂಟ್ರಿಷಿಯಸ್ ಕಾಳು ಫ್ರೈ ರೆಡಿ ಟು ಈಟ್. ಓಕೆ, ರೆಡಿ ಟು ಸಿ ಆ್ಯಂಡ್ ರೆಡಿ ಟು ಸರ್ವ್. ಎಸ್. ಓಕೆ, ಆದರೆ ನಾವು ಫಸ್ಟ್ ವೀಕ್ಷಕರಿಗೆ ಒಂದು ರೀಕ್ಯಾಪ್ ಕೊಟ್ಬೇಡ. ಎಸ್ ವೀಕ್ಷಕರೇ, ನ್ಯೂಟ್ರಿಷಿಯಸ್ ಕಾಳು ಫ್ರೈ ಮಾಡೋ ವಿಧಾನ: ಮೊದಲು ಒಂದು ಪ್ಯಾನಿಗೆ ಸನ್ಪ್ಯೂರ್ ಎಣ್ಣೆ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ.
ನಂತರ ಕ್ಯಾರೆಟ್ ತುರಿ, ಮೊಳಕೆ ಹೂಡಿದ ಹೆಸರು ಕಾಳು, ಅಳಸಂದೆ ಕಾಳು, ಕಡಲೆಕಾಳು, ಚಿಕನ್ ಮಸಾಲ, ಉಪ್ಪು, ಗರಂ ಮಸಾಲ, ಈಸ್ಟರ್ನ್ ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ, ನೀರು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿದರೆ ನ್ಯೂಟ್ರಿಷನ್ ಕಾಳು ಸವಿಯಲು ಸಿದ್ಧ. ನ್ಯೂಟ್ರಿಷಿಯಸ್ ಕಾಳು ಫ್ರೈ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ. ಈಗ ನನ್ನ ಸರ್ದಿ, ಟೇಸ್ಟ್ ಮಾಡೋ ಸರ್ದಿ. ನನ್ನ ಜೊತೆಗೆ ನೀವು ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಆದರೆ ಸ್ವಲ್ಪ ತಗೊಳ್ಳಿ, ಯಾಕಂದರೆ ನಂಗೆ ಇಷ್ಟು ಬೇಕು. ಪ್ಲೀಸ್ ಹಂಗೆಲ್ಲ ಹೇಳ್ಬಾರ್ದಪ್ಪ. ಇಲ್ಲ ಇಲ್ಲ ಪ್ಲೀಸ್. ಹೇಗಿದೆ ಗೊತ್ತಾ ಇದು? ಅರ್ಧಂಬರ್ಧ ಬೆಂದಿದೆ. ಆ ಟೇಸ್ಟೇ ಬೇರೆ ಗೊತ್ತಾ, ಕಾಳಿಂದು ಆ ಒಂದು ಪರ್ಟಿಕ್ಯುಲರ್ ಟೇಸ್ಟ್ ಇರುತ್ತೆ. ಅರ್ಧಂಬರ್ಧ ಬೆಂದು ಅದ್ರ ಜೊತೆಗೆ ಉಪ್ಪು, ಖಾರ, ಹುಳಿ, ಸ್ವೀಟ್ ಆಗಿದೆ. ಮತ್ತು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಆ ಡಿಫ್ರೆಂಟ್ ಟೇಸ್ಟ್ ಬಹುಶಃ ಕೊತ್ತಂಬರಿ ಸೊಪ್ಪಿಂದು ಅನಿಸುತ್ತೆ. ಹೌದು. ಮತ್ತು ಸ್ವಲ್ಪ ಗರಂ ಮಸಾಲ. ನಿಂಬೆಹಣ್ಣು ನನ್ನ ಪ್ರಕಾರವಾಗಿ ಕಮ್ಮಿ ಇದೆ, ಇನ್ನೊಂಚೂರು ಹಾಕೋಬಹುದು. ನಂಗೆ ಸರಿ ಇದೆ. ಸರಿ ಇದೆಯಾ? ಓಕೆ. Perfect. ಟೆಂಪ್ಟಿ ಆಗಿರ್ಬೇಕಲ್ಲ ಅದಕ್ಕೆ. ಒಂಥರ ಚಟ್ಪಟ ಅಂತಾರಲ್ಲ ಹಾಗಿದೆ. ಓಕೆ, ಸೊ ಖಾರವಾಗಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಗೊತ್ತಿಲ್ಲಮ್ಮ. ಪ್ಲೀಸ್ ಏನಾದರೂ ವಿಶೇಷವಾಗಿ ಮಾಡಿ ಅಲ್ಲ. ಪ್ಲೀಸ್ ಸ್ವಾತಿ. ಏನು ಮಾಡ್ತೀರಾ? ಏನು ಮಾಡೋದು? ಓಕೆ, ನಾನು ನಿಮ್ಗೊಂದು ಟಿಪ್ ಕೊಡ್ತೀನಿ. ಶಾವ್ಗೆಲಿ ಏನಾದರೂ ಮಾಡಿ ತೋರಿಸಿ. ಏ ಕಳ್ಳಿ, ಎಂತ ಇದು? ನಾನು ನಿಮ್ಗೆ ಕೊಡ್ತೀನಿ ಒಂದು ಟೆಸ್ಟು. ಎಲ್ಲೋ ಏನೋ ಕಾಪಿ ಹೊಡೆದಿದ್ಯಾ ನೀನು? ಇಲ್ಲ, ನಿಜವಾಗ್ಲೂ ನಂಗೆ ಏನೂ ಗೊತ್ತಿಲ್ಲ. ಶಾವ್ಗೆಲಿ ಏನು ಬೇಕಾದರೂ ಮಾಡಿ, ಸ್ವೀಟ್ ಮಾಡಿ, ಖಾರ ಮಾಡಿ, ಏನು ಬೇಕಾದರೂ ಮಾಡಿ. ಹೌದಾ? ಹೌದಾ? ಹೌದು. ಆದರೆ ವಿಭಿನ್ನವಾಗಿರಬೇಕು. ಹೊಳಿತು. ಶಾವ್ಗೆ ವೆಜಿ ಸೂಪ್. ಏನೋ ಕಾಂಬಿನೇಷನ್ ಹೊಡಿತಾ ಇದೆ. ಶಾವ್ಗೆ, ವೆಜ್ಜು, ಸೂಪು. ಚೆನ್ನಾಗಿರುತ್ತಾ? ಸೂಪರ್ ಆಗಿರುತ್ತೆ. ಶಲ್ ವಿ ಟ್ರೈ? ಯಾ, ವೈ ನಾಟ್? ಓಕೆ, ಶಾವ್ಗೆ ವೆಜಿ ಸೂಪ್ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀರಾ? ಓಕೆ, ಉಪ್ಪು, ಕೋವಾ, ಕರಿಮೆಣಸು ಪುಡಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾರೆಟ್, ಹಾಲು, ಹಸಿ ಬಟಾಣಿ, ಶಾವ್ಗೆ, ಕಾರ್ನ್ಫ್ಲೋರ್, ಸಕ್ಕರೆ. ಒಂದು ಪ್ಯಾನ್ ತಗೊಳ್ಳೋಣ. ಸಾಧಾರಣವಾಗಿ ಏನು ಗೊತ್ತಾ ಸ್ವತಿ, ಸೂಪ್ ಮಾಡೋ ಇಂಗ್ರೀಡಿಯೆಂಟ್ಸೇ ಇಲ್ಲಿ ಕೆಲವೊಂದು ಇರೋದು. ಮುಕ್ಕಾಲು ಭಾಗ ಅದೇ ಅಂಶ ಇಲ್ಲಿರೋದು. ಸೊ ನೋಡಿದವ್ರಿಗೆ ಏನು ಅನ್ಸುತ್ತೆ, ಸೂಪ್ ಅಂದರೆ ಅದೇ ಹಾಲು, ಅದೇ ಕಾರ್ನ್ಫ್ಲೋರು, ಅದೇ ಇದು ಇಟ್ಟಿದ್ದಾರೆ ಅಂತ. ಏನು ವಿಶೇಷ ಅಂತ? ಬಟ್ ಇದರಲ್ಲಿ ವಿಶೇಷ ಮೇನ್ ಏನಂತಂದರೆ ಕೋವಾ. ಹೌದು. ಆ್ಯಂಡ್ ಶಾವ್ಗೆ. ಓಕೆನಾ? ಹೌದು. ಸೊ ಈ ಕಡೆ ಪಾಯಸನೂ ಅಲ್ಲ, ಈ ಕಡೆ ಸೂಪು ಅಲ್ಲ, ಆದರೂ ಇದು ಸೂಪು. ಕುಡಿದ ಮಾತ್ರ ಸಖತ್ತಾಗಿರುತ್ತೆ. ಕುಡಿದು ಓಕೆ. ಫಸ್ಟು ಇವಾಗ ಇದಕ್ಕೆ ನೀರು, ಶಾವ್ಗೆ ಬೇಯಿಸ್ಕೊಳ್ಳಿಕ್ಕೆ. ಹೌದು. ಶಾವ್ಗೆ ಸೂಪ್ ಸಾಕು. ಓಕೆನಾ? ಸ್ಪೂನ್ ಕೊಡಿ. ನೀರು ಕಾಯ್ತಾ ಇರಲಿ. ಅದಕ್ಕೆ ಫಸ್ಟ್ ಶಾವಿಗೆ ಬೇಡ. ನೀರು ಸ್ವಲ್ಪ ಬಿಸಿ ಆದ ನಂತರ ಶಾವಿಗೆ ಹಾಕೋಣ. ಇವಾಗ ಬಟಾಣಿ ಹಾಕೊಳ್ಳೋಣ. ಸೊ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡ್ಬಿಡು. ಹೌದು. ಸ್ವಲ್ಪ ಬಟಾಣಿ, ಚೂರು ಕ್ಯಾರೆಟ್. ಓಕೆನಾ? ನಾವು ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು. ಸೊ ಇವಾಗ ಇದಕ್ಕೆ ನೀರು ಸಾಕು. ಅದು ನೀರು ಕಾಯ್ತಾ ಇರಲಿ, ಸರಿನಾ? ಇದನ್ನು ಬೆಂದ ಮೇಲೆ ನಾವು ಅದಕ್ಕೆ ಟ್ರಾನ್ಸ್ಫರ್. ಸೊ ಇದು ನೀರು ಕಾದಿದೆ, ಇದಕ್ಕೆ ಶಾವಿಗೆ. ಸೊ ಇದೇನಾದರೂ ಇಷ್ಟೇ ಪ್ರಮಾಣ ತಗೋಬೇಕು, ಆ ಥರದ್ದೇನಾದರೂ ಇದೆಯಾ? ಶಾವಿಗೆ ಸ್ವಲ್ಪ ಕಮ್ಮಿ ಪ್ರಮಾಣ. ಜಾಸ್ತಿ ಇಷ್ಟಪಡೋರು ಬೇಕಾದರೆ ಹಾಕೋಬೋದು, ಅಂದರೆ ಬಾಯಿಗೆ ಸಿಗಬೇಕು ಅಂತ ಅಂದ್ಕೊಂಡು. ಹೌದಾ? ಇದಕ್ಕೆ ಒಂದು 2 ಡ್ರಾಪ್ ಎಣ್ಣೆ ಹಾಕಿ. ಸೊ ಅದು ಬಿಡಿ ಆಗಿರಲಿ ಅಂತ. ಓಕೆ, ಸಾಕು. ಓಕೆ, ಅದು ಕುದೀತಾ ಇರಲಿ. ಇವಾಗ ಇದು ಬೆಳ್ಳುಳ್ಳಿ ಶುಂಠಿ ಇದೆಯಲ್ಲ, ತರಕಾರಿ ಬೇಯಿಸೋದಲ್ಲ, ಅದರಲ್ಲಿ ಒಂದು ಸ್ವಲ್ಪ ಹಾಕ್ಬಿಡೋಣ. ಇದನ್ನು ಬಾಡಿಸ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ನೀರಲ್ಲೇ ಚೆನ್ನಾಗಿ ಅದು ಇದಾಗುತ್ತೆ. ಹಸಿ ಇರುತ್ತೆ, ಆ ಘಮ ಒಂಥರ ಹಸಿ ವಾಸನೆದು ಘಮ ಕೊಡುತ್ತೆ. ಅದೇ ಬೇರೆ ಥರ ಟೇಸ್ಟ್. ಹೌದು. ಬಿಕಾಸ್ ಚೈನೀಸಲ್ಲೆಲ್ಲ ಹೆಚ್ಚಾಗಿ ಹಾಗೆ ಹಸಿದನ್ನು ಬಳಸ್ತಾರೆ. ಬಟ್ ನಿಮಗೆ ಹನಿ ಅಂತ ಹೇಳಿದ್ರಲ್ಲ, ಹನಿ ತುಂಬ ಒಳ್ಳೆಯದು. ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹೌದು. ಆ್ಯಂಡ್ ನಾಲ್ಗೆ, ಕೆಲವು ಮಕ್ಕಳಿಗೆ ನಾಲ್ಗೆ ದಪ್ಪ ಇರುತ್ತೆ, ಹೊರಳಲ್ಲ, ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೆ ಪ್ರತಿನಿತ್ಯ ಬೆಳಗ್ಗೆ ಈ ಜೇನುತುಪ್ಪ ಇದೆಯಲ್ಲ, ಅದನ್ನು ನೀಟಾಗಿ ನಾಲ್ಗೆಗೆ ಸವರಿ ಒಂದು 5 ಮಿನಿಟ್ಸ್
ಎಷ್ಟೊತ್ತಂತ ಅಂತ ಇಟ್ಕೊಂಡಿರೋಕ್ಕಾಗತ್ತೆ, ಒಂದು 2 ನಿಮಿಷ ಅಥವಾ ರಾತ್ರಿ ಹೊತ್ತು ಅಪ್ಲೈ ಮಾಡಿ ಇಡೋದ್ರಿಂದ ಸೊ ಅವ್ರಿಗೆ ನಾಲ್ಗೆ ಕ್ಲೀನಾಗಿ ಭಾಷೆ ಶುದ್ಧ ಆಗುತ್ತೆ. ಹೌದು. ಸೊ ಇದು ಬೇಯ್ತಾ ಇದೆ ಅಲ್ವಾ? ಸರಿನಾ? ಈ ತರಕಾರಿ ಮಿಶ್ರಣ ಅದಕ್ಕೆ ಹಾಕ್ಬಿಡೋಣ. ಸರಿ. ಶಾವಿಗೆಯಲ್ಲಿರೋ ಅಂಥ ಸ್ಟಾರ್ಚ್ ಅಂಶ ಅದರಲ್ಲೇ ಉಳ್ಕೊಳ್ಳುತ್ತೆ. ಸರಿನಾ? ಹಾಂ. ಸೊ ಹೀಗಿರ್ಬೇಕಾದ್ರೂ ನಾವು ಕಾರ್ನ್ಫ್ಲವರ್ ಯೂಸ್ ಮಾಡಬೇಕಾ? ಹಾಂ, ಒಂದು ಸ್ವಲ್ಪ ಒಂಚೂರು ನೀರು ಹಾಕ್ಲಾ? ಬೇಡ ಇದು ಹಾಲು ಮಿಕ್ಸ್ ಮಾಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಫಸ್ಟ್ ಸೇರಿಸ್ಕೊಳ್ಳೋಣ. ಸರಿ. ತರಕಾರಿಗೆ ಸ್ವಲ್ಪ ಉಪ್ಪು ಹಿಡಿಲಿ. ಸರಿನಾ? ಆಮೇಲೆ ಅಂತ ಇದೆ. ಇವಾಗ ಅದಕ್ಕೆ ಕೋವಾ ಹಾಕೋದ್ರಿಂದ ಫ್ಲೇವರ್ ಕೊಡುತ್ತೆ. ಫ್ಲೇವರು ಆಮೇಲೆ ಆ ಟೇಸ್ಟ್ ಇದೆಯಲ್ಲ ಅದೇ ಒಂಥರ ಡಿಫ್ರೆಂಟ್. ಕುಡಿತಾ ಇರಬೇಕಾದ್ರೆ ಒಂಥರ ರಿಚ್ನೆಸ್ ಕೊಡುತ್ತೆ. ಹಾಲು ಖೋವಾ ಹೌದು. ಸೊ ಅದು ಬೇಯ್ತಾ ಇರಲಿ, ಮಿಕ್ಸ್ ಹೌದು. ಅದಕ್ಕೆ ಸ್ವಲ್ಪ ಸಕ್ಕರೆ, ಜಾಸ್ತಿ ಬೇಡ, ಒಂಚೂರು ಚಿಟಿಕೆ. ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅನ್ನೋದಾಗಿದ್ರೆ ನಾವು ಹಾಕೋಬಹುದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕೋವಾ ಜಾಸ್ತಿ ಮೆಲ್ಟ್ ಆಗಬಾರ್ದು. ಅದು ಸ್ವಲ್ಪ ಬಾಯಿಗೆ ಸಿಗ್ಬೇಕು. ಸರಿನಾ? ಸೊ ಅದು ಬೇಯ್ತಾ ಇದೆ. ಅಷ್ಟರೊಳಗೆ ನಾವೇನು ಮಾಡೋಣ, ಈ ಹಾಲು ಜೊತೆಗೆ ಇದಕ್ಕೆ ಕಾರ್ನ್ಫ್ಲವರ್. ಹೌದು, ಆಲ್ರೆಡಿ ಅದರಲ್ಲಿ ಸ್ಟಾರ್ಚ್ ಅಂಶ ಇರೋದ್ರಿಂದ ಸುಮ್ಮನೆ ಒಂದು ಸ್ವಲ್ಪ ಸರಿನಾ? ಸೊ ಈಗ ಈ ಹಾಲು ಹಾಕಿ ಇದಿಷ್ಟು ಹಾಲು ಇದಕ್ಕೆ ಹಾಕ್ಬಿಡೋಣ. ಸೊ ಸುಮ್ಮನೆ ಒಂದೇ ಒಂದು ಕುದಿ ಬಂದರೆ ಸಾಕು. ಬಂತು ನೋಡಿ, ಒಂದೇ ಒಂದು ಕುದಿ. ಇನ್ನೊಂದು ಕುದಿ. ಹಾಲಲ್ವಾ, ಹಸಿ ಹಾಲು ಹಾಕಿದ್ದೀನಿ, ಅದೊಂದು ಸ್ವಲ್ಪ ಅದು ವಾಸನೆ. ಸರಿನಾ? ಅಲ್ಲಿವರೆಗೂ ಸರ್ವಿಂಗ್ ಪ್ಲೇಟ್ನ ಕೈಯಲ್ಲಿ ಹಿಡ್ಕೊಂಡು ರೆಡಿ ಮಾಡ್ಕೊಂಡಿರೋಣ. ಓಕೆ, ರೆಡಿನಾ? ಕುದೀತಾ ಅದು? ಕುದಿ. ಓಕೆನಾ? ಎಂಥ ಕಲರ್ ಅಲ್ವಾ? ನೋಡಿ, ಖೋವಾ ಪೀಸಸ್ ಹಾಗೆ ಕಾಣ್ತಾ ಇದೆ ನೋಡಿ. ಜಾಸ್ತಿ ಬೇಕು ಅಂದ್ಕೊಂಡವರು ಜಾಸ್ತಿ ಹಾಕೋಬಹುದು. ಸೊ ನೀವು ಎಷ್ಟು ಹಾಕ್ತೀರೋ ಅಷ್ಟು ಫ್ಲೇವರ್ ಜಾಸ್ತಿ. ಹೌದು, ಖಂಡಿತ. ಓಕೆ ಸ್ವಾತಿ, ರೆಡಿ ಟು ಸರ್ವ್. ಇದನ್ನ ಸರ್ವಿಂಗ್ ಪ್ಲೇಟ್ಗೆ. ಇದು ಏನು ಗೊತ್ತಾ, ಒಂಥರ ಪಾಯಸದ ಲುಕ್ಕು. ಹೌದು. ಇವಾಗ ಇದಕ್ಕೆ ನಾವು ಸೂಪ್ ಅಂತಾನೂ ಕರಿಬಹುದು, ಇಲ್ಲ ವೆಜಿಟೇಬಲ್ ಶಾವಿಗೆ ಪಾಯಸ ಮಾಡಿದ್ದೀನಿ ಅಂದ್ರೂ ಯಾರು ಇಲ್ಲ ಅಂತ ಹೇಳಲ್ಲ. ನಿಜ, ಸಖತ್ತಾಗಿರತ್ತೆ. ನೋಡಕ್ ಪಾಯಸದ ಥರನೇ ಇದೆ. ಇವಾಗ ನೀವು ಇದನ್ನ ಕುಡಿದ್ರು ಹೀಗೆ ತಗೊಂಡ್ರೆ, ಇವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದೆ, ನೀವು ಇದನ್ನ ಹೀಗೆ ಕುಡಿದ್ರೆ ಖಂಡಿತವಾಗ್ಲೂ ಇದು ವೆಜಿಟೇಬಲ್ ಶಾವಿಗೆ ಪಾಯಸ ಥರ ಅನ್ಸುತ್ತೆ. ಸೊ ನಾನು ಅಟ್ ಅ ಟೈಮ್ 2 ರೆಸಿಪಿ ಹೇಳ್ಕೊಡ್ತೀನಿ. ಯೂಶ್ವಲಿ ನಾವು ಗಾರ್ನಿಶ್ ಮಾಡೋದು ದ್ರಾಕ್ಷಿ ಗೋಡಂಬಿ ಜೊತೆ, ಇದು ಬಟಾಣಿ ಮತ್ತೆ ಇದ್ರ ಜೊತೆ ನಾವು ಗಾರ್ನಿಶ್ ಮಾಡಿದೀವಿ ಅನ್ಕೋತಾರೆ. ಓಕೆ, ಕೊನೆಯದಾಗಿ ಇದಕ್ಕೆ ಈ ಕರಿ ಮೆಣಸಿನ ಪುಡಿ, ಈಸ್ಟರ್ನ್ ಕರಿ ಮೆಣಸಿನ ಪುಡಿ ಹಾಕೋಬಹುದು. ಇಲ್ಲ ಅಂತಂದ್ರೆ ವೈಟ್ ಮೆಣಸಿನ ಪುಡಿ ಅದು ಕೂಡ ಹಾಕೋಬಹುದು. ಸ್ವಲ್ಪ ನಮಗೆ ಖಾರ ಎಷ್ಟು ಬೇಕೋ ಒಂದು ಇದಕ್ಕೆ ಹಾಕೋಬಹುದು. ಸರಿನಾ? ಸೊ ನನಗೆ ಸ್ವಲ್ಪ ಖಾರ ಬೇಕು. ಓಕೆ ಓಕೆ ಸ್ವಾತಿ, ಕಲರ್ ವಾಟ್ ಕಲರ್? ವೈಟ್ ಕಲರ್, ಗ್ರೀನ್ ಕಲರ್, ಆರೆಂಜ್ ಕಲರ್. ಸೂಪರ್. ಹೈ-ಫೈ. ವೇಟ್, ನಾನು ಹೇಳ್ಬೇಕು ಅಲ್ವಾ ಇದೇನು ಅಂತ. ಶಾವಿಗೆ ವೆಜಿ ಸೂಪ್ ನಿನಗೆ, ನನಗೆ, ನಮ್ಮ ಪ್ರಿಯ ವೀಕ್ಷಕರಿಗೆ. ನಿಮಗೆ ಆಮೇಲೆ ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಫಸ್ಟ್ ನಾನು ಕುಡಿದು ಬಿಡ್ತೀನಿ. ಸ್ವಾತಿ ಒಂದು ನಿಮಿಷ, ಪ್ಲೇಟ್ ಕೊಡಿಲಿ. ಶಾವಿಗೆ ವೆಜಿ ಸೂಪ್ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ನೋಟ್ ಮಾಡ್ಕೊಂಡ್ಬಿಡಿ. ಹೀಗೋಗಿ ಬಂದ್ಬಿಡಿ. ಓಕೆನಾ? ಶಾವಿಗೆ ವೆಜ್ ಸೂಪ್ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ನೀರು ಹಾಕಿ ಬಟಾಣಿ, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ ಬೇಯಲು ಬಿಡಿ. ನಂತರ ಇನ್ನೊಂದು ಪ್ಯಾನಿಗೆ ನೀರು ಹಾಕಿ ಕಾದ ನಂತರ ಶಾವಿಗೆ, ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕಿ ಬೇಯಿಸಿಕೊಳ್ಳಿ. ಈಗ ಬೇಯಿಸಿಕೊಂಡ ಬಟಾಣಿ, ಕ್ಯಾರೆಟನ್ನು ಶಾವಿಗೆ ಜೊತೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖೋವಾ, ಸಕ್ಕರೆ ಹಾಕಿ 1 ಕಪ್ ಹಾಲಿಗೆ 1 ಸ್ಪೂನ್ ಜೋಳದ ಹಿಟ್ಟನ್ನು ಕಲಸಿ ಶಾವಿಗೆ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕಿ ಸರ್ವ್ ಮಾಡಿದರೆ ಶಾವಿಗೆ ವೆಜ್ ಸೂಪ್ ಸವಿಯಲು ಸಿದ್ಧ. ನೋಟ್ ಮಾಡ್ಕೊಂಡ್ರಾ? ಮಾಡ್ಕೊಂಡಿಲ್ವಾ? ಮಾಡ್ಕೊಂಡ್ರು. ಈ ಕಡೆ ಬನ್ನಿ. ನೀವು ಮಾಡ್ಕೊಂಡ್ರಾ? ಮಾಡ್ಕೊಂಡ್ರಂತೆ ಮೈ ಲವ್ಲಿ ಆಡಿಯನ್ಸ್. ಹೌದು. ನೀವು ಕುಡಿಬಹುದು ಪಾಪ, ಅಷ್ಟು ಕಷ್ಟಪಟ್ಟು ಮಾಡಿದ್ದೀರಲ್ಲ.
ಸೂಪರ್. ಹಾಲಿಂದ ಮೈಲ್ಡ್ ಟೇಸ್ಟ್ ಇದೆ, ಖೋವಾದ ಒಂದು ಆ ಥಿಕ್ನೆಸ್ ಇದೆ, ಮತ್ತೆ ಪೆಪ್ಪರ್ ಫ್ಲೇವರ್. ವಾವ್, ಉಪ್ಪು ಸೂಪರ್, ಟೆಂಪ್ಟಿಂಗ್ ಅಲ್ಲ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಇದನ್ನು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಶಾವ್ಗೆ ವೆಜಿ ಸೂಪ್. ಸೊ ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ ನಿಮ್ಮದು? ನೆಕ್ಸ್ಟಾ? ಏನು ಪ್ಲಾನು? ನೀವು ಹೊರಡೋ ಪ್ಲ್ಯಾನು. ನಂಗೆ ಅದು ಬೇಜಾರು. ಬೇಜಾರು ಮಾಡ್ಕೋಬೇಡ ಬಿಡು ಸ್ವಾತಿ. ನಾಳೆ ಏನೇನು ಡಿಶಸ್ನ ಮಾಡ್ಕೊಂಬರ್ಬೇಕು ಅಂತ ನೀವು ಮನೆಗೆ ಹೋಗಬೇಕು, ಪ್ಲ್ಯಾನ್ ಮಾಡಬೇಕು. ಪಾಪ, ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಎಸ್. ಹಾಗಾದರೆ ಇವತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. 2 ಡಿಶ್ ತುಂಬ ಚೆನ್ನಾಗಿತ್ತು. ನಾಳೆ ಇನ್ನಷ್ಟು ಒಳ್ಳೊಳ್ಳೆ ಡಿಶ್ ಜೊತೆಗೆ ನೀವು ಬರ್ತೀರಾ. ನಮ್ಮ ಆಡಿಯನ್ಸು ಖುಷಿ ಆಗ್ತಾರೆ, ನಾನಂತೂ ಇನ್ನೂ ಖುಷಿ ಆಗ್ತೀನಿ ಅಲ್ವಾ? ಸೊ ಹ್ಯಾವ್ ಅ ಗ್ರೇಟ್ ಡೇ. ನಾನು ಖುಷಿ ಆಗಲ್ವಾ? ನೀವಂತೂ ಸೂಪರ್ ಖುಷಿ. ನೀವು ಯಾವಾಗ ಖುಷಿ ಆಗಿರ್ತೀರಾ? ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಯಾವಾಗ ಬರ್ತೀನೋ ಅಂತ ಆತುರದಿಂದ ಕಾಯ್ತಾ ಇರ್ತೀನಿ ಗೊತ್ತಾ ನಾನು. ಹೌದು. ಸೊ ಹಾಗಾದರೆ ಈಗ ನೀವು ಬಾಯ್ ಹೇಳ್ಬೇಕಾ? ಓಕೆ, ಬಾಯ್ ಸ್ವೀಟ್ ಹಾರ್ಟ್. ಬಾಯ್. See you. Take care. ಮತ್ತೆ ಭೇಟಿ ಆಗೋಣ. Definitely. ಬಾಯ್. ಬಾಯ್. ನೋಡಿದ್ರಲ್ಲ, ಇವತ್ತು ಸವಿತಾ ಅವರು ನಮಗೆ ನ್ಯೂಟ್ರಿಷಿಯಸ್ ಕಾಳಿನ ಫ್ರೈ ಹಾಗೆ ಶಾವ್ಗೆ ವೆಜಿ ನೂಡಲ್ಸ್ ಇಷ್ಟನ್ನು ಮಾಡಿ ತೋರಿಸಿದ್ರು. ನಿಜವಾಗ್ಲೂ ತುಂಬ ಸ್ವಾದಿಷ್ಟವಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಈಗಲೇ ಟ್ರೈ ಮಾಡಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ಲಿ ನ್ಯಾಚುರಲ್. ಈಗಿನ ನಮ್ಮ ಅತಿಥಿ ಅವರು ನಮಗೆ ಬಹಳಷ್ಟು ರೆಸಿಪಿಗಳನ್ನು ಬರೆದು ಕಳಿಸಿದ್ರು. ಆದರೆ ನಾವು ಅದರಲ್ಲಿ ಒಂದಿಷ್ಟನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದೀವಿ. ಅವರು ಯಾರು, ಅವ್ರು ಯಾವ ಥರದ ಅಡುಗೆ ಮಾಡ್ತಾರೆ, ಯಾವ ಶೈಲಿಯ ಅಡುಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕಾತುರ ನಿಮಗೆ ಅಲ್ವಾ? ಹಾಗಾದರೆ ಪ್ಲೀಸ್ ವೆಲ್ಕಮ್ ಅನ್ಸಿಯಾ ವೆಂಕಟೇಶ್. ಅನ್ಸಿಯಾ ಅವರೇ ನಮಸ್ಕಾರ. ನಮಸ್ಕಾರ. ನಿಮಗೆ ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಳಿ, ಹೇಗಿದ್ದೀರಾ? ನೋಡ್ತಾ ಇದ್ದೀರಾ ಕಾರ್ಯಕ್ರಮ? ಖಂಡಿತ. ಏನೊಂದು ದಿವಸನೂ ತಪ್ಪಿಸ್ತೀರಾ ನೋಡ್ತಾ ಇರ್ತೀನಿ. ಇಷ್ಟ ಆಗ್ತಿದ್ಯಾ? ತುಂಬಾ ಚೆನ್ನಾಗಿ ನೀವು ಸಾಕಷ್ಟು ರೆಸಿಪಿಗಳನ್ನ ಕಲಿತಾ ಇದ್ದೀರಾ? ಕಲಿತಾ ಇದ್ದೀನಿ. ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಒಂದು ಸ್ವೀಟ್ ಮಾಡ್ಕೊಡ್ತಾ ಇದ್ದೀನಿ, ಮತ್ತೆ ಒಂದು ಗ್ರೇವಿ, ಒಂದು ಪರೋಟ ಮಾಡ್ಕೊಡ್ತಾ ಇದ್ದೀನಿ. ವಾವ್, ಸೊ ಸ್ವೀಟ್ ಏನ್ ಮಾಡ್ತಾ ಇದ್ದೀರಾ? ಹೈಗ್ರೀವ ಅಂತ. ಓ, ಹೈಗ್ರೀವಾ, ಟ್ರೆಡಿಷನಲ್ ಹೈಗ್ರೀವಾ. ಅದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಸಕ್ಕರೆಯಿಂದನೇ ಮಾಡೋದು ಮಾಡ್ತಾರಲ್ಲ, ಸ್ವಲ್ಪ ಟ್ರೆಡಿಷನಲ್ ಆಗಿರೋದು ಅಂದ್ಬಿಟ್ಟು ಬೆಲ್ಲ ಹಾಕಿ ಮಾಡೋದು ಮಾಡ್ತಾರೆ. ಹೌದಾ? ಸಕ್ಕರೆಗಿಂತಲೂ ಬೆಲ್ಲ ತುಂಬಾ ಒಳ್ಳೇದಂತೆ ಹೆಲ್ತ್ಗೆ. ಅದರಿಂದ ಸೊ ಬೇಕಾಗಿರೋ ಸಾಮಗ್ರಿಗಳು: ಕಡಲೆಬೇಳೆ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಣಕೊಬ್ಬರಿ, ಗಸಗಸೆ ಮತ್ತೆ ಏಲಕ್ಕಿ ಪುಡಿ. ಮತ್ತೊಂಚೂರು ಇದನ್ನ ತುಪ್ಪ ಲಾಸ್ಟಲ್ಲಿ ಫ್ರೈ ಮಾಡ್ತೀವಿ. ಇದಕ್ಕೆ ನಿಮ್ಗೆ ಏನು ಪಾತ್ರೆ ಬೇಕು? ಈಗ ಫಸ್ಟ್ ಕುಕ್ಕರ್ ತಗೊಳ್ಳೋಣ, ಬೇಳೆ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಸ್ವಲ್ಪನೇ ಸಾಕು. ಹಾಂ, ಸಾಕು. ಇದು ಕುಕ್ಕರ್ 2 ಕೂಗಾದ್ರೆ ಸಾಕು. ಇದು ಕೂಗೋ ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಎಲ್ಲ ಹಾಕೊಳ್ಳೋದೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಸೊ ಅಲ್ಲಿ ಮಿಕ್ಸಿ ಗಸಗಸೆ ಹುರ್ಕೋಬೇಕಾ ಅಥವಾ ಹಾಗೆ ಹಾಕ್ಬೋದು? ಹಾಗೆ ಹಸಿದೆ ಹಾಕ್ಬೋದು. ಕೊಬ್ಬರಿ ಸರಿ, ಇದನ್ನಿಷ್ಟನ್ನು ಇಷ್ಟು ಮಿಕ್ಸಿಗೆ ಹಾಕೋ. ಸೊ ಅನ್ಸೂಯ ಅವರೇ, ನಿಮ್ಮ ಬಗ್ಗೆ ಹೇಳಿ. ಹೇಗೆ, ನೀವು ಯಾವ ಊರಿನವ್ರು? ನೀವು? ನಾನು ತವ್ರ ಮನೆ ಗೌರಿಬಿದನೂರು ಕಡೆಯವಳು, ಹಳ್ಳಿಯಿಂದ ಬಂದಿರೋದು. ತಂದೆ ಶಾನ್ಭೋಗ್ರು, ತುಂಬು ಕುಟುಂಬ, 5 ಜನ ಅಣ್ಣಂದ್ರು, 4 ಜನ ಅಕ್ಕ ತಂಗಿದಿರು. ಖುಷಿ ಆಗತ್ತಲ್ಲ? ತುಂಬಾ ಖುಷಿ ಆಗುತ್ತೆ. ಕೇಳಕ್ಕೂ ಬಹಳ. ಹಾಗೆಲ್ಲ ಬೇಸಿಗೆ ರಜೆ ಬಂತು ಅಂದ್ರೆ ಸುಮಾರು ನಾವೇ ಒಂದು 50 ಜನ ಆಗ್ತಾ ಇದ್ವಿ. ಎಲ್ಲರೂ ಊರಲ್ಲಿ ಸೇರ್ತಾ ಇದ್ದಿದ್ದು. ತುಂಬಾ ದೊಡ್ಡ ಫ್ಯಾಮಿಲಿ. ಇಲ್ಲಿ ನಾನು ಲೆಕ್ಚರರ್, ನಮ್ಮ ಯಜಮಾನ್ರು ಈಗ SRC ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. 2 ಹೆಣ್ಮಕ್ಳು, ಒಬ್ಬ ಮಗ BE ಓದ್ತಾ ಇದ್ದಾನೆ. 2 ವಿಸಿಲ್ ಆಫ್ ಮಾಡೋಣ. ಸೊ ಇದು ಇನ್ನು ಬಿಟ್ಕೊಳ್ಳೋಕೆ ಇನ್ನೊಂದು 2 ನಿಮಿಷ ಆಗುತ್ತೆ. ಅಷ್ಟೊತ್ತಿಗೆ ನಾವು ಬೆಲ್ಲ ಪಾಕ ಮಾಡ್ಕೊಳ್ಬೋದು. ಮಾಡ್ಕೋಬಹುದು. ಸೊ ನಿಮ್ಗೊಂದು ಪಾತ್ರೆ, ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಪಾತ್ರೆ ಸಾಕಾಗುತ್ತೆ. ಸಾಕಾಗುತ್ತೆ.
ತುಪ್ಪ ಹಾಕೋಣ. ಕೈ ಬಿಟ್ಟು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ರುಚಿ ಧಾರಾಳ, ಹಾಕಿದಷ್ಟು ರುಚಿ. ಆಗಿನ ಕಾಲದವ್ರು ಹಾಗೆ ಅಲ್ವಾ, ಎಲ್ಲ ಧಾರಾಳವಾಗಿ ಹಾಕೋದು, ಹಾಗಾಗಿ ರುಚಿಕರವಾಗಿರ್ತಿತ್ತು. ಈಗ ತುಪ್ಪ ಕಾದಿದೆ, ಸರಿ, ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ. ನೀವು ಯಾವ ಥರದ ಅಡುಗೆ ಭಾಳ ಚೆನ್ನಾಗಿ ಮಾಡ್ತೀರಾ ಅಂದ್ರೆ? ನಾನು ಎರಡೂ ಕಲ್ತಿದ್ದೀನಿ. ಸೌತ್ ಇಂಡಿಯನ್ನು ಡೈಲಿ ಮಾಡೋದು, ಮಕ್ಕಳು ತುಂಬಾ ಇಷ್ಟಪಡ್ತಿದ್ರು ಅಂತ ನಾರ್ತ್ ಇಂಡಿಯನ್ ಕ್ಲಾಸ್ಗೆಲ್ಲ ಹೋಗಿ ಅದೆಲ್ಲ ಕಲ್ತ್ಕೊಂಡಿದ್ದೀನಿ. ಮಕ್ಕಳಿಗೋಸ್ಕರ ಯಾವಾಗ್ಲೂ ಹೊರಗಡೆ ತಿಂಡಿನೇ ಇಷ್ಟಪಡೋರು, ಗೋಬಿ ಮಂಚೂರಿ ಅದು ಇದು ಅಂತ. ಸೊ ಯಜಮಾನ್ರಿಗೆ ಹೊರಗಡೆ ಕೊಡ್ಸಕ್ ಇಷ್ಟ ಆಗಲ್ಲ, ಆದ್ರಿಂದ ನಾನೇ ಅವ್ರಿಗೋಸ್ಕರ ಕ್ಲಾಸ್ಗೆ ಹೋಗಿ ಎಲ್ಲ ಕಲ್ತ್ಕೊಂಡಿದ್ದೆ. ಈಗ ಕ್ಲಾಸ್ಗೆ ಹೋಗ್ಬೇಕಂತಿಲ್ಲ, ಹೌದು, ಮನೆ ಅಡುಗೆ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ವೆರೈಟಿನೂ ಬಂದ್ಬಿಡುತ್ತೆ, ಅದ್ರಲ್ಲೇ ಕಲ್ತ್ಕೊಂಡ್ಬಿಡ್ಬೋದು. ಒಳ್ಳೆ ರೆಸಿಪಿಗಳು ಸಿಗ್ತಾ ಇದೆ. ಬೆಲ್ಲ ಹಾಕೋಣ. ಈಗ ಇದಾಯ್ತು. ಗಸಗಸೆ ಹಾಕೋಣ. ರುಬ್ಬಿರೋದು ಹಾಕೊಳ್ಳಿ, ಸ್ವಲ್ಪ ಇದು ಚೆನ್ನಾಗಿ ಕಾಣುತ್ತೆ, ಅಂದ್ರೆ ಆ ಬಾಯಿಗೆ ಸಿಗುತ್ತೆ ಅಲ್ವಾ. ರುಬ್ಬಿರೋದು ಸ್ವಲ್ಪ ಹಾಕೊಳ್ಳೋಣ. ನೀರು ಹಾಕೋಬೇಕಾ ಈಗ? ಹಾಂ, ಸ್ವಲ್ಪ ಒಂದು ನೋಡಿ, ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಚಿಕ್ಕದು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಹಾಂ, ಬೆಂದಿದೆ. ಹಾಂ, ಹಾಕ್ಬಿಡೋಣ ಇದಕ್ಕೆ. ನೀರು ಸಮೇತ ಹಾಕೋದಾ? ಹಾಕಿ ಹಾಕಿ. ನಮ್ಮಂತ ಇದೆ. ಹೌದು, ಒಂದು ನಿಮಿಷ, ಇನ್ನು ಸ್ವಲ್ಪ ಇದೆ, ಹಾಕ್ತೀನಿ. ಹಾಕಬೇಕು ಗೋಡಂಬಿ. ಹೌದು, ಬಾದಾಮಿ ಹೆಚ್ಕೊಳ್ಳೋಣ. ಹಾಂ. ಸೊ ಇದು ಆಗಕ್ಕೆ ಇನ್ನೊಂದು 10 ನಿಮಿಷ ಆಗುತ್ತೆ. ನಾನು ನಿಮಗೆ ಬಾದಾಮಿ ಹೆಚ್ಕೊಟ್ಬಿಡಿ. ಹೆಚ್ಕೊಡ್ತಾ ಹಾಕಿದ್ರೆ ಇಷ್ಟು ಸಾಕಲ್ವಾ? ಸಾಕಲ್ಲ, ಬಾಯಿಗೆ ಸಿಗೋ ಥರ ಚೆನ್ನಾಗಿ. ಹೌದು, ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆಂದ. ನಿಮ್ಗೆ ಯಾವ ಪದಾರ್ಥ ಭಾಳ ಇಷ್ಟ? ನಿಮ್ಗೆ ಇಷ್ಟವಾದದ್ದು? ನನಗೆ ಸ್ವಲ್ಪ ಸೌತ್ ಇಂಡಿಯನ್ನೇ ಇಷ್ಟ. ತಗೊಳ್ಳಿ, ಹಾಕ್ಲಾ? ಹಾಕಿ. ಇದು ಕುದಿಬೇಕು. ಕುದಿಯೋ ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಹೈಗ್ರೀವ ರೆಡಿ ಆಗ್ತಾ ಇದೆ. ಅಲ್ಲಿವರೆಗೂ ನೀವೊಂದು ಚಿಕ್ಕ ವಿರಾಮ ತಗೊಳ್ಳಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ ಪ್ಯೂರ್ ಸನ್ಫ್ಲವರ್ ವತಿಯಿಂದ. ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ. ಹೈಗ್ರೀವ ರೆಡಿ ಆಗ್ತಾ ಇದೆ. ಈಗ ಇದು ಮುಗಿತಾ ರೆಡಿ ಆಗ್ತಾ ಇದೆ. ಆಫ್ ಮಾಡಿ, ಆಫ್ ಮಾಡೋಣ. ಸರಿ, ಈಗ ನಿಮ್ಗೆ ಏನು ಬೇಕು ನೆಕ್ಸ್ಟ್? ಸರ್ವಿಂಗ್ ಬೌಲ್. ಸರ್ವಿಂಗ್ ಬೌಲ್ ಬೇಕು. ನಮ್ಮಲ್ಲೇ ಎಷ್ಟು ಟ್ರೆಡಿಷನಲ್ ಅಡುಗೆ ಇದೆ ಅಲ್ವಾ, ಅದನ್ನ ನಾವು ಮಾಡೋದೇ ಇಲ್ಲ, ಮಕ್ಕಳಿಗೂ ತಿಳಿಸ್ಕೊಡಲ್ಲ, ನಾವು ಮನೇಲಿ ಮಾಡಲ್ಲ. ಸ್ವೀಟ್ಗಳು ಬಂದ್ಬಿಟ್ಟಿದೆಯಲ್ಲ, ಅದರದೇ ಆಗ್ಬಿಟ್ಟಿದೆ ಈಗ. ಇದೆಲ್ಲ ಮಾಡಿ ಮಕ್ಕಳಿಗೆ ರುಚಿ ತೋರಿಸ್ಬೇಕು ಅನ್ಸುತ್ತೆ. ಇದೊಂದು ಒಳ್ಳೆಯ ಅವಕಾಶ. ಹೌದು. ಸೊ ಸ್ವಾತಿಗೋಸ್ಕರ ಗಮ್ ಅನ್ನೋ ಹೈಗ್ರೀವ ರೆಡಿ ಆಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ ಟೇಸ್ಟ್. ನಮ್ಮ ಸಾಂಸ್ಕೃತಿಕ ಹೈಗ್ರೀವ ಮಾಡೋದು ಹೇಗೆ ಅಂತ ಒಂದ್ಸಲ ರೀಕ್ಯಾಪ್ ನೋಡ್ಬಿಡಿ. ಹೈಗ್ರೀವ ಮಾಡುವ ವಿಧಾನ: ಮೊದಲು ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ. ಈಗ ಗಸಗಸೆ, ಒಣಕೊಬ್ಬರಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನಿನಲ್ಲಿ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಫ್ರೈ ಮಾಡಿಕೊಳ್ಳಿ. ಈಗ ಬೆಲ್ಲ, ಗಸಗಸೆ ಪುಡಿ ಮಾಡಿಕೊಂಡ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಬೇಯಿಸಿದ ಕಡಲೆಬೇಳೆ ಹಾಕಿ ಕಟ್ ಮಾಡಿಕೊಂಡ ಬಾದಾಮಿಯನ್ನು ಹಾಕಿ ಸರ್ವ್ ಮಾಡಿದರೆ ಹೈಗ್ರೀವ ರೆಡಿ. ಹೈಗ್ರೀವ ಮಾಡೋ ವಿಧಾನ ನೋಡಿದ್ರಲ್ಲ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೈಗ್ರೀವ ಹೇಗಿದೆ ಅಂತ. ತುಂಬ ಬಿಸಿಯಾಗಿದೆ, ನಿಧಾನಕ್ಕೆ ತಗೊಳ್ಳಿ. ಹೌದು. ಚೆನ್ನಾಗಿದೆಯಾ? ಎಲ್ಲ ಕರೆಕ್ಟಾಗಿದೆಯಾ? ಸ್ವೀಟು ಅದಕ್ಕೆ ಹೇಳಿದ್ದು, ನಿಮ್ಮ ಕೈ ಕೂತಿದೆ. ಅದ್ರ ಬೆಲ್ಲ, ಹೌದು, ಗಸಗಸೆ, ಕೊಬ್ಬರಿ ಅಂದರೆ ಪರ್ಫೆಕ್ಟ್. ಏನು ಜಾಸ್ತಿ ಏನು ಕಡಿಮೆ, ಥ್ಯಾಂಕ್ ಯು, ಪರ್ಫೆಕ್ಟ್ ಆಗಿದೆ. ನಿಜವಾಗ್ಲೂ ನಂಗೆ ತುಂಬ ವರ್ಷ ಆದ್ಮೇಲೆ ತಿಂತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಖುಷಿ ಆಯಿತು ನನಗೆ.
ಏನಾಗುತ್ತೆ ಗೊತ್ತಾ, ಆ ಟ್ರೆಡಿಷನಲ್ ಅಡುಗೆ ಇದೆಯಲ್ಲ ನಮ್ದು, ಅದು ನೋಡಿದಾಗಲೇ ಒಂಥರ ಅದ್ರ ಸಂತೋಷನೇ ಬೇರೆ. ಅದಿನ್ನೂ ರುಚಿ ನೋಡಿದಾಗ ಅದ್ರ ಸಂತೋಷ ಇನ್ನೂ ಬೇರೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಸಿಹಿ ಸಿಹಿಯಾದ ಹೈಗ್ರೀವ್ ಆಯ್ತು, ಈಗ ಕ್ಯಾಪ್ಸಿಕಮ್ ಕರಿ, ಖಾರವಾಗಿ ಕರಿ ಮಾಡ್ಕೊಳ್ತೀವಿ. ಸರಿ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬಾದಾಮಿ, ಈಸ್ಟರ್ನ್ ಅರಿಶಿನ ಪುಡಿ, ಶುಂಠಿ, ಗಸಗಸೆ, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಹಸಿಮೆಣಸಿನ ಪುಡಿ, ಸಕ್ಕರೆ, ಟೊಮೆಟೊ, ಗೋಡಂಬಿ, ಸ್ವಲ್ಪ ಬೆಳ್ಳುಳ್ಳಿ. ಅದು ಆಪ್ಷನ್ನು, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ದಿದ್ರೇನೂ ನಡೆಯುತ್ತೆ. ಸರಿ. ಆಮೇಲೆ ಲಾಸ್ಟಲ್ಲಿ ಮೇಲೆ ಹಾಕೋಕ್ಕೆ ಸ್ವಲ್ಪ ಇದು ಮೊಸರು ಟೇಸ್ಟ್ಗೋಸ್ಕರ. ಅದು ಕಾಯಿ ತುರಿ ರುಬ್ಕೊಳಕ್ಕೆ ಬೇಕಾಗುತ್ತೆ. ಲಾಸ್ಟಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ದಿದ್ರೆ ಅಡುಗೆ ಇಲ್ವಲ್ಲ. ಸರಿ, ಸೊ ಈಗ ನಾವು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬೇಕಾ ಫಸ್ಟು? ಇದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಸೊ ನಿಮಗೆ 0 ಕೊಲೆಸ್ಟ್ರಾಲ್ ಇದು. ನೋಡಿ, ಧಾರಾಳವಾಗಿ ಯೂಸ್ ಮಾಡ್ಬೋದು ಅಂತೀರಾ? ಅದಕ್ಕೆ ಧಾರಾಳವಾಗಿ ಹಾಕ್ತಾ ಇದೀನಿ ನೋಡಿ. ಸೊ ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿ ಹಾಕೋಣ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ಸರಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಹಿಡಿಯುತ್ತೆ, ಅದು ಬೇಯುತ್ತೆ ಚೆನ್ನಾಗಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಈಸ್ಟರ್ನ್ ಅರಿಶಿನ ಪುಡಿ. ಅದು ಸ್ವಲ್ಪ ಆದಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಇದು ಚೆನ್ನಾಗಿ ಮಾಡಬೇಕು. ಪರವಾಗಿಲ್ಲ. ಇದು ಜೊತೆನಲ್ಲಿ ಬೇಯುತ್ತಲ್ಲ, ಒಟ್ಟಿಗೆ ಒಗ್ಗರಣೆಯಲ್ಲಿ ಮಾಡೋದ್ರಿಂದ. ಅದು ಈಗಿದ್ದು ಬೇಯೋ ಅಷ್ಟರೊಳಗೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಗಸಗಸೆ ಹಾಕೋಣ. ಒಂದು ಗಸಗಸೆ ಆಗಿದೆ. ಕೊಬ್ಬರಿ ಹಾಕ್ಕೊಳ್ಳೋಣ. ಸರಿ, 1-2 ಚಮಚದಷ್ಟು. 2 ಚಮಚದಷ್ಟು. ಇದು ಗೋಡಂಬಿ ಹಾಕ್ಕೊಳ್ಳೋಣ. ಸರಿ, ಬಾದಾಮಿ. ಇದು ಸ್ವಲ್ಪ ಬೇಕಾದರೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಬೋದು. ಸಿಪ್ಪೆ ಕೂಡ ತೆಗೆದು ಹಾಕ್ಕೊಳ್ಬೋದು. ಅರ್ಜೆಂಟ್ ಅಂದರೆ ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಹೌದು. ಶುಂಠಿ ಹಾಕ್ತಾ ಇದ್ದೀನಿ ಸ್ವಾತಿ. ಸರಿ, 1 ಇಂಚಿಂದ 3 ಪೀಸ್ ಸಾಕು. ಈಗ ರುಚಿಗೆ ಚೂರು ಟೇಸ್ಟಿಗೋಸ್ಕರ ಒಂದು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಬೋದು, ನಡೆಯುತ್ತೆ, ಆಪ್ಷನ್. ಶುಂಠಿ ಮಾತ್ರ ಬೇಕು. ಶುಂಠಿ, ಗೋಡಂಬಿ, ಕೊಬ್ಬರಿ ಅದೆಲ್ಲ ಬೆಳ್ಳುಳ್ಳಿ ತಿಂದೆ ಹೋದ್ರೆ ಬೇಡ. ಸರಿ, ಇದನ್ನೇ ಗ್ರೈಂಡ್ ಮಾಡ್ಕೊಂಬಿಡೋಣ. ಇದನ್ನು ಬಾಡಿಸ್ತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಂಡು. ಸೊ ಹಾಕ್ಬಿಡಿ. ಇದಕ್ಕೆ ಹಾಕ್ಬಿಡೋಣ. ಈಗ ಸ್ವಲ್ಪ ನೀರು ಹಾಕಿ. ಸಾಕು, ಯಾಕೆ ಪರವಾಗಿಲ್ಲ. ಇನ್ನೊಂದು ನೀರು ಹಾಕಬೇಕಾ? ಹಾಕಿ, ಬೇಕಾದ್ರೆ ಹಿಡಿಯುತ್ತೆ. ಈಗ ಈಸ್ಟರ್ನ್ ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಸರಿ, ಎಷ್ಟು ಬೇಕೋ ಅಷ್ಟು ರುಚಿ. ನಿಮಗೆ ತುಂಬ ಖಾರ ಬೇಕಾ? ನನಗೆ ಸ್ವಲ್ಪ ಖಾರ ಇಷ್ಟ. ನನಗೆ ಇಷ್ಟನಾ? ನಾನು ಚೂರು ಹಾಕ್ಲಾ? ಹಾಕಿ. ಸ್ವಾತಿ, ಇದೊಂದು ಸ್ವಲ್ಪ ಪ್ಯೂರಿ ಮಾಡಿಕೊಟ್ಬಿಡಿ. ಮಾಡಿಕೊಡ್ತೀನಿ. ಸೊ ಇದನ್ನು ಟೊಮೆಟೊ ಪ್ಯೂರಿ ಕೂಡ ಈಗ ಸೊ ಟೊಮೆಟೊ ಪ್ಯೂರು ಹಾಕ್ಬಿಡಿ. ರೆಡಿ ಇದೆ. ಟೊಮೆಟೊ ಹಾಕ್ಬಿಟ್ರೆ ಅದರದ್ದು ಒಂಥರ ಕಲರು ಟೇಸ್ಟು ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಈಗ ಉಪ್ಪು ಹಾಕ್ತೀನಿ ಸ್ವಾತಿ, ರುಚಿಗೆ ತಕ್ಕಷ್ಟು. ಸರಿ. ಸೊ ಈಗ ಚೆನ್ನಾಗಿ ಕುದಿಬೇಕು. ಇದು ಕುದಿಯೋದ್ರೊಳಗೆ ಒಂದು ಬ್ರೇಕ್ ತಗೋತೀನಿ ನಾನು. ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗ್ತಾ ಇದೆ. ನೀವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ಲಿ ನ್ಯಾಚುರಲ್. ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಪ್ಯೂರ್ ಸನ್ಫ್ಲವರ್ ಆಯಿಲ್. ಈಗ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿದೆ. ಸ್ಮೆಲ್ ಬರ್ತಾ ಇದೆಯಾ? ಇದೆ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸಾಮಾನ್ಯ ನಾರ್ತ್ ಇಂಡಿಯನ್ ಅಡುಗೆಯಲ್ಲಿ ಒಂಚೂರು ಸಕ್ಕರೆ ಬಳಕೆ ಇರುತ್ತೆ. ಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ.
ಅದು ಮೊಸರಾದ್ರೂ ಹಾಕ್ಕೊಳ್ಬೋದು ಅಥವಾ ಕೆನೆ ಆದರೂ ಹಾಕ್ಕೊಳ್ಬೋದು. ಇಷ್ಟೇ, ಸುಮ್ಮನೆ ಟೇಸ್ಟ್ಗೋಸ್ಕರ, ಅದೊಂಚೂರು taste. ಡಿಫ್ರೆಂಟಾಗಿ ಬರುತ್ತೆ ಅಂತ. ಸೊ ರೆಡಿ ಇದೆ. ಸೊ ರೆಡಿ, ಸ್ಟವ್ ಆಫ್ ಮಾಡಿಬಿಡಿ. ಆಫ್ ಮಾಡ್ಬೋದು. ಈಗ ಬಗ್ಸಣ್ವಾ? ಮಿಕ್ಸ್ತೀರ. ಓಕೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅದು. ಸ್ಪೂನ್ ತೊಗೊಳ್ತೀರಾ ಟೇಸ್ಟ್ ಮಾಡೋಕ್ಕೆ? ಬಟ್ ನನಗೆ ಟೇಸ್ಟ್ ನೋಡಲ್ವಲ್ಲ. ನೀವು ನನಗೇನೋ ಪ್ರಾಮಿಸ್ ಮಾಡಿಲ್ಲ. ಕಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಹೇಗಿದೆ ಅಂತ ಆಮೇಲೆ ತಗೊಳ್ಳಿ. ಸರಿ. ಘಮ್ ಅಂತ ಇರೋ ನೀವು ಹೇಳಬೇಕು ನಾ ಹೇಳ್ತಾ ಇದೆಯಾ ಅಂತ. ಘಮ್ ಅಂತ ಇರೋ ಕ್ಯಾಪ್ಸಿಕಮ್ ಕರಿ ಮಾಡೋ ವಿಧಾನ. ಬಾಣಲೆಯಲ್ಲಿ ಸನ್ಫ್ಲವರ್ ಎಣ್ಣೆ ಹಾಕಿ ಈರುಳ್ಳಿ, ಉಪ್ಪು, ಈಸ್ಟರ್ನ್ ಅರಿಶಿಣ ಪುಡಿ, ಕ್ಯಾಪ್ಸಿಕಮ್ ಫ್ರೈ ಮಾಡಬೇಕು. ನಂತರ ಗಸಗಸೆ, ತೆಂಗಿನ ತುರಿ, ಗೋಡಂಬಿ, ಬಾದಾಮಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಬೇಕು. ಈಗ ಈ ರುಬ್ಬಿದ ಮಿಶ್ರಣವನ್ನು ಫ್ರೈ ಮಾಡಿ ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅಚ್ಚ ಖಾರ ಪುಡಿ, ಟೊಮೆಟೊ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಬೇಯಿಸಲು ಬಿಡಿ. ನಂತರ ಸ್ವಲ್ಪ ಸಕ್ಕರೆ, ಸ್ವಲ್ಪ ಮೊಸರು ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಸರ್ವ್ ಮಾಡಿದರೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ. ಕ್ಯಾಪ್ಸಿಕಮ್ ಕರಿ ಮಾಡೋ ವಿಧಾನ ನೋಡಿದ್ರಲ್ಲ, ನಿಜವಾಗ್ಲೂ ತುಂಬ ಘಮ್ ಅಂತ ಇದೆ. ಆದರೆ ಈ ಕ್ಯಾಪ್ಸಿಕಮ್ ಕರಿ ಜೊತೆಗೆ ಪರಾಠನೋ, ದೋಸೆನೋ, ಚಪಾತಿ ಖಂಡಿತವಾಗೂ ಮಾಡ್ಕೊಡ್ತೀನಿ. ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಸೊಪ್ಪಿನ ಪರಾಠ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ನಾನು ಕಾಯ್ಬೇಕಾಗುತ್ತೆ. ಹೌದು, ನಾನು ಮೆಂತ್ಯ ಸೊಪ್ಪಿನ ರೊಟ್ಟಿ ಜೊತೆ ಇದನ್ನು ತಿಂತೀನಿ. ಓಕೆ, ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ. ಗೋಧಿ ಹಿಟ್ಟು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, ಈಸ್ಟರ್ನ್ ಖಾರದ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ ಪೌಡ್ರ್, ಇದು ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ನಿಮಗೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬೌಲ್ ಕೊಡಿ. ನಂಗೊಂದು ಸಣ್ಣದ ಪ್ಯಾನ್ ಕೊಡಿ. ಒಂದು ನಿಮಿಷ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಬಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತಲ್ಲ, ಅದರಿಂದ ಅದರದ್ದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸರಿ, ನಾನು ಅಷ್ಟೊತ್ತಿಗೆ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಕಲಿಸ್ಕೊಳ್ತೀನಿ. ಬರೀ ಇದರಲ್ಲಿ ಮೆಂತ್ಯ ಸೊಪ್ಪು ಮಾತ್ರ ಬಾಡಿಸ್ಕೊ. ಮೆಂತ್ಯ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ ಅದಕ್ಕೆ. ನೀರು ಬೇಕಾ? ಎಣ್ಣೆ ಬೇಕಂತಿಲ್ಲ? ಎಣ್ಣೆ ಬೇಕು ಸ್ವಲ್ಪ. ಇದಕ್ಕೊಂಚೂರು ಹಾಕ್ಬೇಕಾ? ಅಲ್ಲ, ಅದಕ್ಕೆ ಬೇಡ, ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸರಿ, ಸನ್ಫ್ಲವರ್ ಆಯಿಲ್ ಸ್ವಲ್ಪ ಆಯಿಲ್ ಹಾಕಿ ಸಾಕು ಸಾಕು. ಸ್ವಲ್ಪ ಹಚ್ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಈಸ್ಟರ್ನ್ ಹಚ್ಮೆಣಸಿನ ಪುಡಿ. ಒಂಚೂರ ಇದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸರಿ, ಇದಕ್ಕೇನು ಎಣ್ಣೆ ಹಾಕ್ಬೇಕಂತ? ಇಲ್ಲ, ಬೇಡ ಬೇಡ. ಆ ನೀರಿನ ಅಂಶ ಹೋಗೋಕ್ಕೋಸ್ಕರ ಅಷ್ಟೇ. ಇಳ್ದಿದ್ರೆ ಹಿಟ್ಟು ತುಂಬ ಒಂಥರ ಮುದ್ದೆ ಥರ ಆಗ್ಬಿಡುತ್ತಲ್ಲ, ಕೈಗೆ ಮೆತ್ಕೊಳ್ಳುತ್ತೆ. ಅದಕ್ಕೆ ಅದರಲ್ಲಿರೋ ನೀರಿನ ಅಂಶ ಹೋದರೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಕಲಿಸ್ಕೊಳಕ್ಕೆ ಹದವಾಗಿರುತ್ತೆ. ಹಾಂ, ಇದೇನಾದರೂ ಮುಂಚಿತವಾಗಲೇ ಕಲಸಿಡ್ಬೇಕಾ? ಒಂದು ಹಾಫ್ ಆನ್ ಅವರ್ ಮುಂಚೆ ಕಲಸಿಟ್ರೆ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಆಗುತ್ತೆ. ಎಣ್ಣೆ ಹಾಕ್ತೀವಲ್ಲ, ಸಾಫ್ಟಾಗೇ ಬರುತ್ತೆ. ಬೇಕಿದ್ರೆ ಕಲಸಿಟ್ಕೊಳ್ಬೋದು. ಹಾಕಿ ಸಾಕು. ಇದು ಸೊಪ್ಪು ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ. ಹೌದು, ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮೆಂತ್ಯ ಸೊಪ್ಪು ಎಷ್ಟಿದೆಯೋ ಅದೇ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಇಲ್ಲದಿದ್ರೆ ಮೆಂತ್ಯ ಸೊಪ್ಪು ಜಾಸ್ತಿ ಇಲ್ಲ, ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಕೊಡಿ ಸತಿ. ಜೀರಿಗೆ ಪುಡಿ ಹಾಕಿದ್ದೀನಲ್ಲ, ಅದರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಒಂಚೂರು ಹಾಕ್ಲಾ? ಸ್ವಲ್ಪ ಹಾಕಿ. ನೀವು ಸುವರ್ಣಲ್ಲಿ ಯಾವ ಧಾರಾವಾಹಿ ನಿಮ್ಮ ಅಚ್ಚುಮೆಚ್ಚಿನ ಧಾರಾವಾಹಿ? ಅಮೃತ ವರ್ಷಿಣಿ ನೋಡ್ತಾ ಇರ್ತೀನಿ. ಮನೆ ಅಡುಗೆ ಅಂತೂ ಕೈ ತಪ್ಪಿಸ್ತೀರಾ ನೋಡ್ತಾ ಇರ್ತೀನಿ. ಇಲ್ಲಿದ್ರೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ. ಮನೇಲಿ ಯಾರ್ಯಾರಿದ್ದೀರಾ ನೀವು? ನಾನು, ನಮ್ಮ ಯಜಮಾನ್ರು, ಮಗ, ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಮಗ BE ಓದ್ತಾ ಇದ್ದೇನೆ. ಸರಿ. ನಮ್ಮ ಹಸ್ಬೆಂಡ್ ಬಂದು SJRC ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಸೊ ಈಗ ಚಪಾತಿ ರೆಡಿ ಇದೆ. ಈಗ ಇದನ್ನು ದಟ್ಟಿಸ್ಕೊಳ್ಳೋಣ. ಸರಿ, ಮದುವೆಗೆ ಮುಂಚೆ ಏನು ಮಾಡ್ತಿದ್ರಿ ನೀವು? ನಾನು ಮದುವೆಗೆ ಮುಂಚೆ ಹಳ್ಳಿನಲ್ಲಿ ಇದ್ದಿದ್ದು. ನಮ್ಮ ತೋಟ ಎಲ್ಲ ತುಂಬ ಇತ್ತು. ಅದನ್ನೆಲ್ಲ ಅವ್ರ ಜೊತೆನಲ್ಲಿ ಹೋಗೋದು, ಎಲ್ಲ ನೋಡ್ಕೊಳ್ಳೋದು, ಸೂಪರ್ವೈಸ್ ಥರ.
ಅಪ್ಪ ಅಣ್ಣಂದ್ರು ಎಲ್ಲ ಕೆಲಸ ಮಾಡೋರು. ಅವ್ರಿಗೆಲ್ಲ ಕಾಫಿ ತೊಗೊಂಡು ಹೋಗೋದು, ಆಗಿನ ಕಾಲದಲ್ಲೆಲ್ಲ ಫ್ಲಾಸ್ಕಲ್ಲಿ ತೊಗೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿರೋದು ಒಂಥರ ಎಲ್ಲ ಎಂಜಾಯ್ ಮಾಡೋಕ್ಕೆ. ಇಲ್ಲ ಸ್ವಲ್ಪ ದೂರದಲ್ಲಿತ್ತು, ಬಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ. ಆ ಗ್ರೀನಿಶು ನಮ್ಮದೇ ಇದೆಲ್ಲ ಇತ್ತು, ಬಾವಿ ಎಲ್ಲಾನು ತುಂಬ ಚೆನ್ನಾಗಿತ್ತು. ಅದೆಲ್ಲ ಅದೆಲ್ಲ ಇದೆಯಾ ಊರ್ ಕಡೆ ಇದೆ ಅಲ್ವಾ? ಹೋಗ್ತಿರ್ತೀರಾ? ಅಪರೂಪ ಈಗ. ಸ್ವಲ್ಪ ಎಣ್ಣೆ ಹಾಕಿ ಸರ್. ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಎಷ್ಟು ಬೇಕಾದರೂ ತಿನ್ಬೋದು ಗೊತ್ತಾ ನಿಮಗೆ. ಈ ಥರ ಮಡಿಸ್ಕೊಂಡು ಹೊತ್ತಿದ್ರೆ ಲೇಯರ್ಸ್ ಬರುತ್ತೆ, ಚೆನ್ನಾಗಿರುತ್ತೆ. ಸರಿ, ಇದು ಒಂಚೂರು ದಪ್ಪ ಲಟ್ಸ್ಕೊಂಡ್ರು ಪರವಾಗಿಲ್ಲ, ಚೆನ್ನಾಗಿ ತೆಳ್ಳಗೆ ಲಟ್ಸ್ಕೊಂಡ್ರು ತೆಳ್ಳಗಿದ್ರೆ ಚೆನ್ನಾಗಿ ಬರುತ್ತೆ. ಸೊಪ್ಪಿರುತ್ತಲ್ವಾ, ಹೌದು, ಅದು ಚೆನ್ನಾಗಿ ಬೇಯುತ್ತೆ. ನೀವೇನಾದರೂ ಹಾಡ್ತೀರಾ ಅಥವಾ? ನಾನು ಒಂದು 3 ಕಡೆ ಹೋಗ್ತೀನಿ ಮಂಡ್ಲಿಗಳಿಗೆ. ನಾನು ಇದರಲ್ಲಿ ಹತ್ತಿನಲ್ಲೆಲ್ಲ ಡಿಸೈನ್ದು ಗೆಜ್ಜೆವಸ್ತ್ರಗಳೆಲ್ಲ ಮಾಡ್ತೀನಿ. ಆಮೇಲೆ ಕ್ರಿಸ್ಟಲ್ ಸ್ಟೋವ್ ಇದೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲಾನು ಡಿಸೈನ್ಗಳು ಮಾಡ್ತೀನಿ. ಹಸಿ ಹಾಕಿದ್ರೆ ಬಹುಶಃ ಈ ಒಂದು ಘಮ ಬರಲ್ಲ ಅನ್ಸುತ್ತೆ. ಚೆನ್ನಾಗಿರುತ್ತೆ. ಹಸಿ ಹಾಕಿದ್ರು ಏನು ಎಫೆಕ್ಟ್ ಅನ್ಸಲ್ಲ, ಬಟ್ ಸ್ಮೆಲ್ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೌದು, ಬೇಯಿಸಿ ಹಾಕೋದ್ರೆ ಅಷ್ಟೊಂದು ಬೇಕಿಲ್ಲ. ಆಮೇಲೆ ಇದಕ್ಕೆ ಏನು ಇಲ್ಲದೆ ಹೋದ್ರೂ ನಡೆಯುತ್ತೆ. ಹಸಿಮೆಣಸಿನ ಪುಡಿ ಹಾಕಿದ್ದೀನಿ, ಜೀರಿಗೆ ಪೌಡರ್ ಹಾಕಿದ್ದೀನಿ, ಅದರಿಂದ ಅದೇ ಸಹ ನಡೆಯುತ್ತೆ. ಮೊಸರಿದ್ರು ನಡೆಯುತ್ತೆ, ತುಪ್ಪ ಏನಾದರೂ ಬೆಣ್ಣೆ ಅವ್ರವ್ರ ಇಷ್ಟ. ರೆಡಿ ಇದೆ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಗ್ರೇವಿನೂ ಕೊಟ್ಬಿಡ್ಲಾ? ಸೊ ಸ್ವಾತಿ, ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಇದೆ. ತಿಂದು ಹೇಳಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಥ್ಯಾಂಕ್ ಯು. ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡೋ ವಿಧಾನ. ಮೊದಲು ಒಂದು ಪ್ಯಾನಿಗೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಿಕೊಳ್ಳಿ. ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ಈಸ್ಟಿನ್ ಅಚ್ಚಕಾರದ ಪುಡಿ, ಈಸ್ಟಿನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಿಸಿ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸಿ. ನಂತರ ಚಪಾತಿ ಹಿಟ್ಟಿನ ರೀತಿ ಒತ್ತಿ ಕಾದ ಕಾವಲಿಯ ಮೇಲೆ ಎಣ್ಣೆ ಹಾಕಿ ರೋಸ್ಟ್ ಮಾಡಿ. ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಟು ಈಟ್. ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಏನಾಯ್ತು? ಹೌದಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ತಿಂತಾ ಇದ್ದೀರಾ? ಅದ್ಭುತವಾಗಿದೆ. ಹೌದಾ? ಥ್ಯಾಂಕ್ ಯು. ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಚಪಾತಿ. ಮೆಂತ್ಯ ಅದರ ಒಂದು ಪರಿಮಳ ಜೊತೆಗೆ ಬಾಡಿಸಿದಿರಲ್ಲ, ಅದರದೇ ಒಂದು ಟೇಸ್ಟ್ ಇದೆ. ಜೀರಿಗೆ ಪುಡಿ ಅದ್ರ ಒಂದು ಫ್ಲೇವರು. ಅದ್ರ ಜೊತೆಗೆ ಇದು ಕ್ಯಾಪ್ಸಿಕಮ್ ಕರಿ ಖಾರವಾಗಿ ನಂಗೆ ಇಷ್ಟ ಇರೋ ಹಾಗೆ ಆಗಿದೆ. ಅದರೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದೆ. ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು. ಜೊತೆಗೆ ಆ ಕ್ಯಾಪ್ಸಿಕಮ್ ಮತ್ತೆ ಬಾದಾಮಿ, ಹೌದು, ಆ ಒಂದು ಪೇಸ್ಟ್ ಇದೆಯಲ್ಲ, ಅದರದ್ದು ಒಂದು ರಿಚ್ನೆಸ್ ಗೊತ್ತಾಗ್ತಾ ಇದೆ ತಿನ್ನುವಾಗ. ಸೊ ನಾನು ಇಷ್ಟು ತಿನ್ಬಿಡ್ತೀನಿ, ನೀವು ನನ್ನ ನೋಡ್ತಾ ಇರಿ, ಪರವಾಗಿಲ್ಲ, ಇರಲಿ. ಬೇಡ, ನಿಮಗೋಸ್ಕರನೇ ಮಾಡ್ಕೊಡ್ತೀವಲ್ವ, ತಗೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದಂಥ ಡಿಶ್. ತುಂಬ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ನನ್ಗೆ ಇನ್ಫ್ಯಾಕ್ಟ್ ತುಂಬ ಹೈಗ್ರೀವ ಆಗಲಿ, ಪರಾಠ ಚಪಾತಿ, ಸಾರಿ ಮೆಂತ್ಯ ಸೊಪ್ಪಿನ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ತುಂಬ ಚೆನ್ನಾಗಿತ್ತು. ಅಂದರೆ ಪಕ್ಕ ಕೈ ಕೂತ್ ಹಾಗಿತ್ತು, ಕಲ್ತು ಮಾಡಿದ ಥರ ಇರಲಿಲ್ಲ, ಕೈ ಕೂತ್ ಬಿಟ್ಟು ಮಾಡಿದ ಹಾಗಿತ್ತು. ಭಾನುವಾರದತ್ತು ಅಳಿಯಂದ್ರು ಹೆಣ್ಮಕ್ಳು ಬಂದರು ಅಂದರೆ ಎಲ್ಲ ವೆರೈಟಿ ಸ್ಪೆಷಲ್ಗಳು ನಡೀತಾ ಇರುತ್ತೆ. ನೀವು ನಮ್ಗೆ ಒಳ್ಳೆ ಅಡುಗೆ ಮಾಡಿಕೊಟ್ರಿ ಅಂತ ಥ್ಯಾಂಕ್ ಯು. ಈಸ್ಟರ್ನ್ ಮಸಾಲಾ ವತಿಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೆ ನಿಮ್ಮ ಅಳಿಯಂದಿರಿಗೆ ಒಳ್ಳೊಳ್ಳೆ ರೆಸಿಪಿ ಮಾಡಿಕೊಡ್ಲಿ ಅಂತ ಆಗಲಿ. ಪ್ಯೂರ್ ಸನ್ಫ್ಲವರ್ ಎಣ್ಣೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಿಜವಾಗ್ಲೂ ಒಂಥರ ಲವ್ಲವಿಕೆಯಿಂದ ಒಂದು ಹೋಮ್ಲಿ ಆಗಿ ಕಾರ್ಯಕ್ರಮನ ನಡೆಸ್ಕೊಟ್ರಿ. ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಸಹಕರಿಸಿದ್ರಿ. ಇಲ್ಲಿರೋ ಎಲ್ಲರೂ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ನನಗೆ ಮನೇಲೇ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಬಂದಿದ್ದು ಮಾಡ್ತಾ ಇರೋದು. ನನಗೆ ಆ ಥರ ಏನು ಫೀಲಿಂಗ್ ಆಗಲಿಲ್ಲ, ತುಂಬ ಧೈರ್ಯವಾಗಿ ಮಾಡಿದೆ. ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಸುವರ್ಣ ವಾಹಿನಿಯವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ನೋಡಿದ್ರಲ್ಲ, ಹೈಗ್ರೀವ
ಮೆಂತ್ಯ ಸೊಪ್ಪಿನ ಪರಾಠ ಕ್ಯಾಪ್ಸಿಕಮ್ ಕರಿ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ನೀವು ಪ್ಲೀಸ್ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ಖುಷಿ ಆಗಿಬಿಡುತ್ತೆ ಇಷ್ಟು ಒಳ್ಳೊಳ್ಳೆ ಪದಾರ್ಥನೂ ಮಾಡ್ಬೋದು ಮನೇಲಿ ಅಂತ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗೋದು ಪ್ಯೂರ್ಲಿ ನ್ಯಾಚುರಲ್. ಮತ್ತೆ ಭೇಟಿ ಆಗ್ತೀನಿ ನಾಳೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.